ಹಾಯ್, ವೆಲ್ಕಮ್ ಬ್ಯಾಕ್ ಟು ಯೂಟ್ಯೂಬ್ ಚಾನಲ್. ಹೇಗಿದ್ರ? ಇಲ್ಲ ಹೇಗಿದ್ರೆ ಎಲ್ಲರೂ ಚೆನ್ನಾಗಿದ್ದೀರಾ ಫ್ರೆಂಡ್ಸ್? ನಾವು ಸಹ ಚೆನ್ನಾಗಿದ್ದೀವಿ. ಅರ್ಧ ಚೆನ್ನಾಗಿದ್ದೀವಿ, ಅರ್ಧ ಇಲ್ಲ ಅಂತಲೇ ಹೇಳ್ಬೋದು ಅಲ್ಲ ಶ್ರೇ? ಏನು ಮಾಡೋದು, ಚಾನಲ್ ಡಿಮಾನಿಟೈಸೇಷನ್ ಆಗಿದೆ, ಪ್ರಯೋಜನ ಇಲ್ಲ. ಎಂತ ಮಾಡೋದು ಐತೆ? ಇನ್ನೂ 2.5 ತಿಂಗಳು ಕಾಯಬೇಕಲ್ಲ, ವೇಟ್ ಮಾಡ್ಬೇಕಂತ ನೋಡಿ ಫ್ರೆಂಡ್ಸ್. ಈ ಥರ ಆಗಿದೆ, ತುಂಬ ಅಂದರೆ ತುಂಬ ಬೇಜಾರಾಗ್ತಾಯಿದೆ. ಪರವಾಗಿ ಏನು ಮಾಡೋದು, ಒಳಗಡೆ ಎಷ್ಟೇ ನೋವಿದ್ರೂ ಮೇಲ್ಗಡೆ ತೋರಿಸ್ಕೊಳ್ಳಿಕ್ಕೆ ಆಗೋದಿಲ್ಲ. ತೋರಿಸ್ಕೊಂಡ್ರೆ ಅದು ಒಂದು ಪ್ರಾಬ್ಲಮ್, ಬಿಟ್ಟರೆ ಒಂದು ಪ್ರಾಬ್ಲಮ್ಮು. ಹಾಗಾಗಿ ಇದ್ರ ಬಗ್ಗೆ ಫುಲ್ ಇವತ್ತು ಮಾಹಿತಿ ಕೊಡ್ತೇನೆ. ತುಂಬ ಜನ ಕೇಳ್ತಾ ಇದ್ದೀರಿ ಮೆಸೇಜಲ್ಲಿ, ನೀನು ಫುಲ್ ಅದೇ ಬಂದಿದೆ ನನಗೆ ಮೆಸೇಜು. ಹಾಗಾಗಿ ನಮ್ಮ ಮೇಡಮ್ ಅವ್ರು ನೋಡಿ ಹೊರಟರು ಕಾಲೇಜಿಗೆ. ಅವಳದು ಎಕ್ಸಾಮ್ ಇದೆ. ಎಷ್ಟು ಗಂಟೆ ಬರ್ತೀಯಮ್ಮ? 2 ಗಂಟೆ. 2 ಗಂಟೆ ಇಲ್ಲ, 1 ಗಂಟೆ ಬರಬೇಕು. ಇಲ್ಲ ಅಷ್ಟೊತ್ತನ ಇಲ್ಲ, ಬೇಗ ಬರಬೇಕು. ಹಾಂ ಇಲ್ಲ 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 ಇಲ್ಲ, ಆದಷ್ಟು ಬೇಗ ಬಾ. ಇಲ್ಲ ಅದೇನೂ ಇಲ್ಲ ನೋಡಿ. ಎಕ್ಸಾಮ್ ಅವಳದು, ಸಾರಿ ಫ್ರೆಂಡ್ಸ್, ಅವಳದು 12:45ಕ್ಕೆ ಕಾಲೇಜ್ ಬಿಡುತ್ತೆ. ಆದರೆ 2 ಗಂಟೆಗೆ ಬರ್ತೀನಿ ಅಂತ ಹೇಳಿ ಬಸ್ ಇರೋದು 2 ಗಂಟೆಗಿದೆ. ನಮ್ಮ ಮನೆಯಿಂದ ನಡ್ಕೊಂಡು ಹೋದರೆ ಮಿನಿಮಮ್ 10ರಿಂದ 15 ನಿಮಿಷದೊಳಗಡೆ ಕಾಲೇಜ್ ತಲುಪ್ತಾಳೆ ಅವಳು. ಅದಕ್ಕೆ ಸುಮ್ಮನೆ ಅಲ್ಲಿ ಕೂತ್ಕೊಬಿಡುವ ಬಸ್ಸಿಗೋಸ್ಕರ. ನಡ್ಕೊಂಬಾ ಅಂದರೆ ಇಲ್ಲ, ಅಪ್ಪನಿಗೆ ಸ್ಕೂಟ್ರ್ ಬಿಟ್ಟು ಹೋಗತ್ತೇಳು, ನೀನು ಬಂದು ಕರ್ಕೊಂಡು ಹೋಗಂತ ಹೇಳ್ತಿದ್ದಾಳೆ. ಅವರು ಡ್ರೈವಿಂಗ್ ಹೋಗ್ತಾರಲ್ಲ ಫ್ರೆಂಡ್ಸ್, ಆಚೆ ಈಚೆ, ಅವರಿಗೆ ಸ್ಕೂಟ್ರ್ ಬೇಕಾಗತ್ತೆ. ಅವ್ರ ಮನೇಲಿರುವಾಗ ಮಾತ್ರ ನಾನು ಹೋಗಬೇಕಾಗತ್ತೆ. ಅದೇ ಹೇಳಿದೆ, ನಡ್ಕೊಂಬರ್ಲಿಕ್ಕೆ. ಎಕ್ಸಾಮ್ ಇದೆ ಅವಳಿಗೆ ನೋಡಿ, ಸ್ಟಾರ್ಟ್ ಆಯಿತು ಫ್ರೆಂಡ್ಸ್ ಎಕ್ಸಾಮು. ಇನ್ನೊಂದು ಏನು ಗೊತ್ತಾ ಫ್ರೆಂಡ್ಸ, ಇವತ್ತು ನೋಡು ಇದು 2025 ಜನವರಿ 22 ಅಲ್ವಾ? ಆಲ್ರೆಡಿ ನನ್ನ ಚಾನಲ್ ಸ್ಟಾರ್ಟಾಗಿ 2 ವರ್ಷ ಆಯ್ತು. ಇವತ್ತು ಅಯೋಧ್ಯೆ ರಾಮ ಮಂದಿರ ಓಪನಿಂಗ್ ಡೇ. ಇವತ್ತು ಕೂಡ ನನಗೊಂದು ಅದೃಷ್ಟ ಅಂದರೆ ಏನು ಗೊತ್ತಾ ಫ್ರೆಂಡ್ಸ, ನನ್ನ ಮೊದಲನೇ ಪೇಮೆಂಟ್ ಬಂದಿತ್ತಲ್ಲ, ನಾನು ಅದನ್ನು ಇಷ್ಟರವರೆಗೆ ನಿಮ್ಮ ಹತ್ರನ ಹಂಚ್ಕೊಂಡಿಲ್ಲ. ಬಂದಿದೆ ಅಂತೇಳಿದ್ದೇನೆ ಮಾತ್ರ, ಅದನ್ನು ಏನು ಮಾಡಿದ್ದೇನೆ ಅನ್ನೋದು ನಾನು ನಿಮ್ಮ ಹತ್ರ ಹೇಳಿಲ್ಲ ಇಷ್ಟು ದಿನನೂ. ಸಾರಿ, ಹೇಳಬೇಕಂಥೇಳಿ ಅಂದ್ಕೊಂಡಿದ್ದೆ. ಯಾಕಂದರೆ ಅದು ಸಂದರ್ಭ ಬಂದಾಗ ಹೇಳಿದರೆ ಆಯಿತು ಅಂತ ಅಂದ್ಕೊಂಡಿದ್ದೆ. ನಂದು ಒಂದು ತುಂಬ ವರ್ಷದ್ದೊಂದು ಹರಕೆ ಅಂತಿದೆ. ತುಂಬ ವರ್ಷ ಅಂದರೆ 14 ವರ್ಷದ್ದೊಂದು ಹರಕೆ ಇದೆ. ಇಷ್ಟವರೆಗೂ ನಾವು ಅದನ್ನು ತೀರಿಸ್ಲಿಕ್ಕೆ ಆಗಿರಲಿಲ್ಲ. ಅದು ಆಯಿತು. ಮತ್ತು ಇವತ್ತು ನಾನು ಮಹಾಂಕಾಳಿ ಅಮ್ಮನಿಗೆ ನನ್ನ ಮೊದಲನೇ ಪೇಮೆಂಟಲ್ಲಿ ಅಮ್ಮನಿಗೆ ಒಂದು ಉಡುಗೊರೆಯಾಗಿ ಇವತ್ತು ನಾನು ಕೊಟ್ಟಿದ್ದೇವೆ. ಇವತ್ತು ಬಂದಿದೆ. ಯಾಕೆ ಅವತ್ತು ನಾನು ಹೆಸರು ಬರೆಸಿದ್ದೆ, ಇವತ್ತು ಬಂತು ನಂದು ಸರದಿ. ಅಮ್ಮನಿಗೆ ತುಂಬ ಜನ ಇರ್ತಾರೆ, ಡೇಟ್ ಕೊಡಬೇಕಲ್ಲಿ, ಡೇಟ್ ಸಿಗಲಿಲ್ಲ ನನಗೆ. ಇವತ್ತು ಒಬ್ರು ಯಾರೋ ಕ್ಯಾನ್ಸಲ್ ಆಗಿದ್ರು, ಅವತ್ತು ಕೊಟ್ಟಾಗ ಎಷ್ಟು ಅಕ್ಟೋಬರ್, ನವಂಬರ್, ಡಿಸೆಂಬರ್ 4 ತಿಂಗಳಾಯಿತು ನಾನು ಹೆಸರು ಕೊಟ್ಟು ನೋಡಿ. ಈಗ ಬಂತು ನನ್ನ ಸರದಿ. ಅಲ್ಲಿ ಡೈಲಿ ಇರ್ತಾರೆ ಜನ, ಅಂದರೆ ಏನು ಕೊಡಬೇಕು, ನಾನು ಸೀರೆ ಮತ್ತು ಇದು ಎಲ್ಲ ಕೊಟ್ಟಿದ್ದೀನಿ ಅಮ್ಮನಿಗೆ. ಇವತ್ತು ಅಮ್ಮನಿಗೆ ಸೀರೆ ಉಡಿಸ್ತಾರೆ. ಸೀರೆ ಅಂದರೆ ಮಾಮೂಲಿಯಾಗಿ ನಾವು ಡೈಲಿ ಹಣ್ಣು ಕಾಯಿ ಒಟ್ಟಿಗೆ ತೊಗೊಂಡು ಹೋಗ್ಬೋದು. ಹಾಗೆ ಅವ್ರು ಏನು ಮಾಡ್ತಾರೆ, ಇಲ್ಲಿ ಭುಜದ ಮೇಲೆ ಹಾಕಿ ತೆಗೆದುಬಿಡ್ತಾರೆ. ನನಗೆ ಆ ಥರ ಇಷ್ಟ ಇರಲಿಲ್ಲ. ನಾನು ಕೊಟ್ಟಿರೋಂಥ ಸೀರೆ ಅಮ್ಮ ಒಂದು ದಿನ ಆದರೂ ಉಡಬೇಕು ಅನ್ನೋದೊಂದು ಆಸೆ ಇತ್ತು. ಅದಕ್ಕಾಗಿ ಇವತ್ತು ನಾನು ಅಮ್ಮನಿಗೆ ಅದು ಕೊಟ್ಟು ನಿನ್ನೆ ಸಾಯಂಕಾಲ ಕೊಟ್ಟು ಬಂದಿದ್ದೇವೆ, ತಂದು ಅಂಗಡಿಯಿಂದ ತಂದು ಅಲ್ಲೇ ಕೊಟ್ಟು ಬಂದಿದ್ದೇವೆ. ಈಗ ಹೋಗಬೇಕು ಫ್ರೆಂಡ್ಸ್. ನಾನು ಹಣ್ಣು ಕಾಯಿ ಎಲ್ಲ ತೊಗೊಂಡು ಹೋಗ್ತೀನಿ. ಅದಕ್ಕಿಂತ ಮುಂಚೆ ಸ್ವಲ್ಪ ಕಸ ಗುಡಿಸಿ, ಮನೆಯೆಲ್ಲ ಒರೆಸಿ, ದೇವ್ರ ಪೂಜೆ ಎಲ್ಲ ಮಾಡಿ ಹೋಗ್ತೇನೆ. ಅಮ್ಮನಿಗೆ ಬೆಳಗ್ಗೆ ಪೂಜೆಗೆ ಉಡಿಸಿರ್ತಾರೆ ಆಲ್ರೆಡಿ. ನಾನು ಹೋಗಿ ಪೂಜೆ ಮಾಡಿಸ್ಕೊಂಡು ಬರ್ತೇನೆ. ಬಂದಮೇಲೆ ಫ್ರೆಂಡ್ಸ್ ನಿಮಗೆ ಇವತ್ತು ಯಾವುದೂ ರೆಸಿಪಿ ಆಗಲಿ ಏನು ಬರಲ್ಲ, ನಿಮಗೊಂದು ಕಿವಿ ಮಾತಂತಲೇ ಹೇಳ್ತೀನಿ ಯೂಟ್ಯೂಬ್ ಬಗ್ಗೆನೇ. ಯೂಟ್ಯೂಬ್ ಅಂದರೆ ಅಷ್ಟು ಈಸಿ ಅಂತ ಯೂಟ್ಯೂಬ್ ಅಂದ್ಕೊಳ್ಳಿಕ್ಕೆ ಹೋಗಬೇಡಿ ಯಾರು. ಅದ್ರ ಬಗ್ಗೆ ಸಿಕ್ಕಾಪಟ್ಟೆ ಮಾಹಿತಿ ಬೇಕು ನಮಗೆ. ಮಾಹಿತಿ ಇಲ್ಲ ಅಂದರೆ ನನ್ನ ಥರ ಆಗ್ತೀರ. ನಾನು ಏನು ಮಾಡಿದ್ದೆ, ಒಂದು ಸ್ವಲ್ಪ ಸಲೀಸಾಗಿ ತೊಗೊಂಡ್ಬಿಟ್ಟೆ. ಇತ್ತೀಚೆಗೆ ವಿಡಿಯೋ ಮಾಡೋದು, ಎಡಿಟ್ ಮಾಡೋದರಲ್ಲಿ ನನಗೂ ಬ್ಯುಸಿ ಆಗಿಬಿಟ್ಟೆ. ಸಲೀಸಾಗಿ ತೊಗೊಂಡ್ಬಿಟ್ಟೆ. ನನಗೆ ಹೊಡೆತ ಸರಿಯಾಗಿ ಬಿದ್ದಿದೆ ಅಂತಲೇ ಹೇಳ್ಬೋದು. ಮಿನಿಮಮ್ 3 ತಿಂಗಳ ಏನು ಮಾಡ್ಲಿಕ್ಕೆ ಬರೋಲ್ಲ. ಅದಕ್ಕೋಸ್ಕರ ಬಂದಮೇಲೆ ದೇವಸ್ಥಾನಕ್ಕೆ ಹೋಗಿ ಬಂದಮೇಲೆ ಇದ್ರ ಬಗ್ಗೆ ನಾನು ಮಾಹಿತಿ ಕೊಡ್ತೀನಿ. ಯಾರಿಗೆಲ್ಲ ನಮ್ಮ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ ಪ್ಲೀಸ್. ನಿಮ್ಮ ಸಪೋರ್ಟ್ ನನಗೆ ಬೇಕು. ಹಾಗಾಗಿ ಇದ್ರ ಬಗ್ಗೆ ಮತ್ತು ವಿಡಿಯೋ ಕಂಟಿನ್ಯೂ ಬರ್ತಾ ಇರ್ತವೆ. ನಾನು ಚಾನಲ್ ಸ್ಟಾಪ್ ಆದರೆ ನಾನು ನಿಲ್ಲಿಸಲ್ಲ. ಯಾಕಂದ್ರೆ ನಿಲ್ಲಿಸಿದರೆ ಅದೊಂದು ಪ್ರಾಬ್ಲಮ್ ಇದೆ ನನಗೆ. ಅದನ್ನು ಸ್ಟಾಪ್ ಮಾಡಿದರೆ ಅದಕ್ಕೂ ಒಂದು ಪ್ರಾಬ್ಲಮ್ ಇದೆ. ವಿಡಿಯೋ ಹಾಕೋದು ಬಿಟ್ಟರು ಕೂಡ ನನಗೆ ಸಿಕ್ಕಾಪಟ್ಟೆ ದೊಡ್ಡ ಹೊಡೆತ ಬೀಳುತ್ತೆ. ಅದಕ್ಕಾಗಿ ನಾನು ವಿಡಿಯೋ ಕಂಟಿನ್ಯೂ ಬರುತ್ತೆ. ವಿಡಿಯೋ ಅಂತೂ ನಿಲ್ಲಿಸಲ್ಲ. ದೇವ್ರ ಮೇಲೆ ಭಾರ ಹಾಕಿ ನಾನು ವಿಡಿಯೋ ಮಾಡ್ತೀನಿ. ಆ ದೇವ್ರು ಏನು ಮಾಡ್ತಾರೆ ಮಾಡಲಿ, ಅವ್ರಿಗೆ ಬಿಟ್ಟು ವಿಚಾರ ಅಲ್ವಾ. ಅದಕ್ಕಾಗಿ
ನಾನು ಏನು ಮಾಡಲಿಕ್ಕೆ ಹೋಗಲ್ಲ. ಈಗ ಬಂದ ಮೇಲೆ ನಿಮಗೆ ಮಾಹಿತಿ ಕೊಡ್ತೇನೆ ಫ್ರೆಂಡ್ಸ್. ನಾನು ಆವಾಗಲೇ ಹೇಳಿದ್ನೆಲ್ಲ, ಆಮೇಲೆ ನಿಮ್ಮ ಹತ್ರ ಮಾತಾಡ್ತೇನೆ. ಯೂಟ್ಯೂಬ್ ನಂದು ಏನು ಪ್ರಾಬ್ಲಮ್ ಆಗಿದೆ ಅಂತ ಹೇಳಿದ್ದೆ. ಮತ್ತು ಯೂಟ್ಯೂಬ್ ಅಷ್ಟು ಈಸಿ ಅಲ್ಲ, ನನಗನ್ಸಿರೋ ಪ್ರಕಾರ ಯೂಟ್ಯೂಬು ಅಷ್ಟು ಈಸಿ ಅಲ್ಲ. ಯಾಕೆ ಅಂತಂದರೆ ನನ್ನ ಚಾನಲಿಂದ ಯಾವ ಚಾನಲು ಪ್ರಾಬ್ಲಮ್ ಆಗಿರಲಿಲ್ಲ, 2 ಚಾನಲ್ ಇದ್ದರು. ಈ ಚಾನಲ್ಗೆ ಲಾಗ್ ಚಾನಲ್ಗೆ ಏನು ಪ್ರಾಬ್ಲಮ್ ಆಯ್ತಪ್ಪ ಅಂತಂದರೆ, ನಾನು ಲೈವ್ ಏನು ಮಾಡಿದ್ದೆ ಫ್ರೆಂಡ್ಸ್, ಲೈವ್ ಬರ್ತಿದ್ದೆ. ಲೈವ್ ಬಂದರೆ ನಾನು ಲೈವಿಗೆ ತಮ್ಮೇಲಾಗಲಿ ಟೈಟಲಾಗಲಿ ಏನೂ ಹಾಕಲಿಲ್ಲ. ಅಲ್ಲಿ ಮಾಡಿರೋದು ನನ್ನ ಮಿಸ್ಟೇಕು. ಎಷ್ಟೋ ಜನ ಮಾಡಿದ್ದಾರೆ ಆ ಥರ, ನೀವು ಅದನ್ನು ಮತ್ತೆ ನನಗೆ ಕಮೆಂಟ್ ಕೂಡ ಹಾಕ್ಬೋದು. ನಾವು ಆ ಥರ ಮಾಡ್ತೀವಿ ಅಂಥೇಳಿ. ಅದು ಹಾಗೇ ಆಗುತ್ತೆ ಅಂತೆ, ನಮಗೆ ಹೊಡೆತ ಬೀಳುತ್ತೆ ಅಂತ ಹೇಳಿದರು. ಯಾರೂ ಮಿಸ್ಟೇಕ್ ಮಾಡ್ಕೊಳ್ಳಿಕ್ಕೆ ಹೋಗಬೇಡಿ. ಟೈಟಲ್ ಆಗಲಿ ತಮ್ಮೇಲನ್ನು ಯಾವುದಕ್ಕೂ ಹಾಕದೆ ವಿಡಿಯೋ ಆಗಲಿ ಬಿಡಬೇಡಿ. ಲೈವಿಗೂ ಅಷ್ಟೇ ಟೈಟಲ್ಲು ತಮ್ಮೇಲು ಬೇಕೇ ಬೇಕು. ಈಗ ನನ್ನ ಲೈವ್ ಹಾಗೆ ಆಗಿದೆ, ಲೈವಿಂದನೇ ಪ್ರಾಬ್ಲಮ್ ಆಯಿತು. ನಾನು ಮಾಡಿರೋದು ಜಾಸ್ತಿ ಲೈವ್ ಇಲ್ಲ, ಜಾಸ್ತಿ ಒಂದು 20 ಲೈವ್ ಏನೋ ಅಷ್ಟೇ ಮಾಡಿದ್ದೀನಿ. ಅಷ್ಟಕ್ಕೆ ಈ ಥರ ಪ್ರಾಬ್ಲಮ್ ಆಗಿದೆ. ಒಬ್ಬೊಬ್ರು ಎಷ್ಟು ವಿಡಿಯೋಗಳಿಲ್ಲ, ಆದರೆ ಜಾಸ್ತಿ ಲೈವ್ ಇದ್ದಾವೆ. ಆದರೂ ಅವರು ಟೈಟಲ್ ತಮ್ಮೇಲು ಇದೆ, ನಂದಕ್ಕಿರಲಿಲ್ಲ. ಅದರಿಂದ ನಂದು ಪ್ರಾಬ್ಲಮ್ ಆಗಿದೆ. ನನಗೆ ಟೈಮಿಂಗ್ಸ್ ಕೊಟ್ಟಿದ್ದರು, ಎಷ್ಟಂದರೆ ಡಿಸೆಂಬರ್ 28ಕ್ಕೆ ನಂದು ಡಿಮಾನಿಟೈಸೇಷನ್ ಅಂಥೇಳಿ ಬಂತು. ಆಮೇಲೆ ನನಗೆ ಜನವರಿ 20 ಒಳಗಡೆ ಸರಿ ಮಾಡ್ಕೊಳ್ಳಿಕ್ಕೆ ಅಂಥೇಳಿ ಟೈಮಿಂಗ್ ಕೊಟ್ಟರು. ಅದೊಂದು ವಿಡಿಯೋ ಮಾಡಿ ನಾನು ಹಾಕಬೇಕಿತ್ತು, ಅದು ನನಗೆ ಅಷ್ಟು ಹಾಕೋದಕ್ಕೆ ಆಗಲಿಲ್ಲ. ನನಗೆ ಟೈಮಿಂಗ್ ಕೂಡ ಸಿಗಲಿಲ್ಲ ವಿಡಿಯೋಗಳು ಮಾಡಲಿಕ್ಕೂ ಕೂಡ. ಮಾಡಿದೆ, ಆದರೆ ಸ್ವಲ್ಪ ತಪ್ಪು ಸರಿ ಆಗಲಿಲ್ಲ ಅದು ವಿಡಿಯೋಗಳು. ಅಂದರೆ ಇಂಗ್ಲೀಷಲ್ಲಿ ಮಾಡಬೇಕಾಗಿತ್ತು ನಾನು ಜಾಸ್ತಿ ಆ ವಿಡಿಯೋನ. ನನಗೆ ಅಷ್ಟು ಇಂಗ್ಲೀಷ್ ಬರೋದಿಲ್ಲ ಅನ್ನೋ ಕಾರಣಕ್ಕೆ ನನಗೆ ಅಷ್ಟೊಂದು ಈಸಿಯಾಗಿ ಬರಲಿಲ್ಲ ಅದು. ನಾನು ಏನೋ ಬಿಟ್ಬಿಡಲಿ ಅಂಥೇಳಿ ಸರಿ ಆಗ್ಬೋದಲ್ಲ ಅನ್ನೋದಕ್ಕೋಸ್ಕರ ನಾನು ಅಷ್ಟೊಂದು ತಲೆ ಕೆಡಿಸ್ಕೊಳ್ಳಿಲ್ಲ. ಅದು ಈಗ ಏನಾಗಿಬಿಟ್ಟಿದೆ ಅಂದರೆ ಮಾರ್ಚ್ 30ರವರೆಗೂ ನನಗೆ ಡಿಮಾನಿಟೈಸೇಷನ್ ಆಗಿದೆ. ಮಾರ್ಚ್ 30ರ ನಂತರ ವಾಪಸ್ ನಾನು ಏನು ಮಾಡಬೇಕಪ್ಪ ಅಂದರೆ ಮತ್ತೆ ವಾಪಸ್ ನಾನು ಮಾನಿಟೈಸೇಷನ್ ಮಾಡ್ಕೋಬೇಕು. ಹೇಗೆಂದರೆ 4000 ವಾಚ್ ಅವರು, 1000 ಸಬ್ಸ್ಕ್ರೈಬರ್ ಆದಮೇಲೆ ಆ ಥರ ಮಾನಿಟೈಸೇಷನ್ ಮಾಡ್ಕೋತೀವಲ್ಲ, ಆ ಥರ ಮಾಡ್ಕೋಬೇಕು. ಆಲ್ರೆಡಿ ನಂದು ಫ್ರೆಂಡ್ಸ್ ಸಿಕ್ಕಾಪಟ್ಟೆ ಬೇಜಾರು. ಅಂದರೆ $45 ಆಗಿ ಡಿಮಾನಿಟೈಸೇಷನ್ ಆಗಿದೆ. ಅದು ಬಂದರೆ ಒಳ್ಳೆಯದು ಅಂತ ಅನ್ಕೋತಾ ಇದ್ದೀನಿ. ಅದೇ ಬೇಜಾರು. $46 ಏನೋ ಇತ್ತು ಇದರಲ್ಲಿ ನಂದು. ಆಲ್ರೆಡಿ ಅದು ಹೋಗುತ್ತಾ ಇರುತ್ತಾ ಅಂಥೇಳಿ ಗೊತ್ತಿಲ್ಲ ನನಗೆ, ಅದೇ ಭಯ ಆಗ್ತಾಯಿದೆ. ಮತ್ತು ಇನ್ನೊಂದು ಏನಪ್ಪ ಅಂದರೆ, ನಂದು 2 ಚಾನಲ್ದು ಒಂದೇ ಗೂಗಲ್ ಆಡ್ಸೆನ್ಸ್ ಪಿನ್ ಬಂದಿದೆ. ಅದನ್ನು ಪ್ರಾಬ್ಲಮ್ ಆಗುತ್ತೆ ಅಂಥೇಳಿ ಅಂದಿದ್ದಾರೆ ನನಗೆ. ಈಗ ಅದರಿಂದ ಏನು ಆಗಿಲ್ಲ, ಲೈವಿಂದನೇ ಆಗಿರೋದು. ಹಾಗಾಗಿ ಈ ಥರ ಆಗಿ ಇಲ್ಲಿವರೆಗೂ ಬಂದು ಕೂತಿದೆ ನನ್ನ ಚಾನಲ್. ಈಗ ಇದೇ ಏನು ಮಾಡಬೇಕು ಈಗ. ಮತ್ತು ಇನ್ನೊಂದೇನು ಗೊತ್ತಾ ನಿಮಗೆ, ಡಿಮಾನಿಟೈಸೇಷನ್ ಆದರೆ ವಿಡಿಯೋ ಹಾಕೋದು ಸ್ಟಾಪ್ ಮಾಡಬಾರ್ದು. ನಂದು ಲೆಸ್ ಆಗ್ತಾಯಿದೆ ವಾಚ್ ಅವರು ನಂದು. ಅಂದರೆ ಈಗೆಂತ ಗೊತ್ತಾ, ನಾನು ಮತ್ತೆ ಮಿನಿಮಮ್ 4000 ವಾಚ್ ಅವ್ರು ಮಾಡ್ಕೊಳ್ಳೇಬೇಕು. ನಂದು ಆಲ್ರೆಡಿ 13,000 ವಾಚ್ ಅವರ್ ಇದೆ, ಆದರೆ ಅದನ್ನು ಕನ್ಸಿಡರ್ ಮಾಡಲ್ಲ ಅಂತೆ ಅವರು. ಈಗ ಅರ್ನಲ್ಲಿ ಏನು ವಾಚ್ ಅವರ್ ತೋರಿಸ್ತಾ ಇದೆ ನಂದು, ಅದು ಲೆಸ್ ಆಗ್ತಾ ಬಂದಿದೆ. ಆಲ್ರೆಡಿ 3700 ಏನೋ ಬಂದು ನಿಂತಿದೆ ನನಗೆ. ಈಗ ಮತ್ತೆ 300 ವಾಚ್ ಅವರ್ ಮಾಡ್ಕೋಬೇಕಂದ್ರೆ ನಾನು ವಿಡಿಯೋ ಹಾಕಲೇಬೇಕೀಗ. ಅದಕ್ಕಾಗಿ ವಿಡಿಯೋ ಹಾಕ್ತಾಯಿದ್ದೀನಿ. ಸಿಕ್ಕಾಪಟ್ಟೆ ಅಂತೂ ಬೇಜಾರಂತೂ ಫುಲ್ಲು ಬೇಜಾರಾಗಿದೆ. ಏನೋ ಒಂದು ಆಗ್ತದಂತ ಮಾಡಿದೆ, ಈ ಥರ ಲೈವಿಂದ ಮಾಡ್ಕೊನೆಲ್ಲ ಅನ್ನೋದೊಂದು ಸಿಕ್ಕಾಪಟ್ಟೆ ಬೇಜಾರಿದೆ. ಪ್ಲೀಸ್ ಮತ್ತು ಇನ್ನೊಂದೇನು, ಎಲ್ಲರ ಹತ್ರ ಈ ವಿಡಿಯೋ ಮುಖಾಂತರ ಕೇಳ್ಕೊಳ್ಳೋದು, ನಂದು ಫೋನ ಸರಿ ಇಲ್ಲ. ಎಲ್ಲರದು ವಿಡಿಯೋ ನೋಡ್ತೀನಿ, ಕಮೆಂಟ್ ಹಾಕೋದಕ್ಕೆ ನಂಗೆ ಆಗ್ತಾಯಿಲ್ಲ. ಯಾಕಂದರೆ ನಾನು ಕಮೆಂಟ್ ಹಾಕೋದು ಅದು ಏನೋ ಆಗಿದೆ ನಂದು ಫೋನಿಗೆ. ನಾನು ಎಲ್ಲರಿಗೂ ನಿಮಗೆ ರಿಪ್ಲೈ ಕೊಡ್ಲಿಕ್ಕೆ ಹೋದರೂ ನನ್ನ ಇದರಲ್ಲೂ ಕೂಡ ಬರ್ತಾಯಿಲ್ಲ ಫೋನಲ್ಲಿ. ನಿಮಗೆ ವಿಡಿಯೋ ನೋಡಿ ಕಮೆಂಟ್ ಹಾಕ್ತೀನಿ, ನಿಮ್ಮ ವಿಡಿಯೋ ನೋಡಿ ಕಮೆಂಟ್ ಹಾಕ್ತೀನಿ ಅಂದರೂ ಕಮೆಂಟ್ ಹಾಕಲಿಕ್ಕೂ ಆಗ್ತಾಯಿಲ್ಲ. ಅದು ಏನೋ ಸ್ಪೆಲ್ಲಿಂಗ್ಗಳು ಇದು ಆಗಿದೆ ನನ್ನಲ್ಲಿ, ಸ್ಟ್ರಕ್ ಆಗ್ತಾಯಿದೆ, ಹಾಕ್ಲಿಕ್ಕೆ ಆಗ್ತಾಯಿಲ್ಲ. ಅದಕ್ಕಾಗಿ ಸಾರಿ ನಿಮ್ಮ ಹತ್ರ, ಅದನ್ನು ಎಲ್ಲರ ಹತ್ರ ರಿಕ್ವೆಸ್ಟ್ ಕೇಳ್ಕೊತಾ ಇದ್ದೀನಿ. ಯಾಕಂದರೆ ನಾ ಎಲ್ಲರದು ವಿಡಿಯೋ ನೋಡ್ತೀನಿ, ಆದರೆ ಕಮೆಂಟ್ ಹಾಕ್ಲಿಕ್ಕೂ ಆಗಲ್ಲ. ನಿಮಗೆ ಲೈಕ್ ಕೊಟ್ಟಿನಿ ಅಂದರೂ ಲೈಕು ಸಹ ಆಗ್ತಾಯಿಲ್ಲ ನನಗೆ.
ಯಾಕೆ ಗೊತ್ತಿಲ್ಲ. ಲೈಕ್ ಕೊಡೋಕೆ ಹೋದರೂ ಲೈಕೂ ಆಗ್ತಾಯಿಲ್ಲ ನನ್ನ ಫೋನು. ಈಗ ನನಗೆ ಫೋನ್ ತೊಗೊಳಿಕ್ಕೂ ಆಗೋದಿಲ್ಲ. ತುಂಬ ಅಂದರೆ ತುಂಬ ನನಗೆ ಇದು ಇದೆ, ಈಗ ವಿಷು ಇದೆ ಮನೆಯಲ್ಲಿ. ಹಾಗಾಗಿ ನನಗೆ ಫೋನ್ ತೊಗೊಳಿಕ್ಕಂತೂ ತುಂಬಾ ಕಷ್ಟ ಇದೆ. ಎಷ್ಟಾಗುತ್ತೋ ಅಲ್ಲಿವರೆಗೆ ಮಾಡ್ತೀನಿ ವಿಡಿಯೋ ಅಂತೂ ನಾನು ಕಂಟಿನ್ಯೂ ಎಲ್ಲರಿಗೂ ನೋಡ್ತೀನಿ. ಸಾರಿ, ಕಮೆಂಟ್ ಬರೋದಿಲ್ಲ. ಎಲ್ಲಾದರೂ ಒಂದು ಆಗ್ತಿದ್ರೆ ನಾನು ಒಂದು ಯಾರಿಗಾದ್ರೂ ಒಬ್ರಿಗೆ ಆಗ್ತದೆ, ಒಬ್ರಿಗೆ ಆಗ್ತಾ ಇಲ್ಲ, ಆ ಥರ ಆಗ್ತಾಯಿದೆ. ಮತ್ತು ಫೋನ್ ಕೂಡ ನಂದು ಸ್ಟ್ರಕ್ ಆಗಿದೆ. ತುಂಬ ದಿನ ಆಯಿತು ನಾನು ಫೋನ್ ಕೂಡ ತೊಗೊಂಡು. ಫೋನ್ ಇಲ್ಲ ನನಗೆ, 2 ಚಾನಲ್ ಅಂದಮೇಲೆ ಸಿಕ್ಕಾಪಟ್ಟೆ ಸ್ಟ್ರಕ್ ಆಗಿದೆ ಫೋನು. ಹಾಗಾಗಿ ಸಾರಿ, ಎಲ್ಲರದ್ದು ವಿಡಿಯೋ ನೋಡ್ತೀನಿ, ಯಾರೂ ಬೇಜಾರು ಮಾಡ್ಕೊಳ್ಳಿಕ್ಕೆ ಹೋಗಬೇಡಿ. ನಾನು ನಿಮ್ಮ ವಿಡಿಯೋ ಫೋನಲ್ಲಿ ನೋಡದೇ ಇದ್ದರೂ ನಾನು ಟಿ ವಿಯಲ್ಲಿ ನೋಡ್ತೀನಿ ಅಂತ ಹೇಳಿದ್ದೀನಿ. ಆದರೆ ಮೆಸೇಜ್ ಹಾಕಲಿಕ್ಕೆ ಸ್ವಲ್ಪ ನನಗೆ ಕಷ್ಟನೇ ಆಗ್ತಾಯಿದೆ. ಅವು ಅಂದರೆ ಟೈಪಿಂಗ್ ಮಾಡಲಿಕ್ಕೆ ಅಕ್ಷರಗಳು ಬರ್ತಾ ಇಲ್ಲ, ಅಲ್ಲಿ ಯಾವ ಇಂಗ್ಲೀಷು ಬರ್ತಾಯಿಲ್ಲ, ಕನ್ನಡ ಬರ್ತಾ ಇಲ್ಲ. ಕುತ್ಕೋಬೇಕು ನಾನು ಒಂದು ಅಕ್ಷರ ಟೈಪಿಂಗ್ ಮಾಡಲಿಕ್ಕೆ. ನನಗೆ ಮಿನಿಮಮ್ ಏನಿಲ್ಲ ಅಂದರೂ 3 ರಿಂದ 4 ನಿಮಿಷ ತಗೊಳುತ್ತೆ ಒಂದು ಅಕ್ಷರ ಟೈಪಿಂಗ್ ಆಗಲಿಕ್ಕೆ. ಅಷ್ಟು ಲೇಟಾಗಿ ಆಗೋದ್ರಿಂದ ಅದಕ್ಕೆ ನಾನು ಯಾರಿಗೂ ಕಮೆಂಟ್ ಹಾಕೋದಕ್ಕೂ ಆಗ್ತಾಯಿಲ್ಲ. ನನಗೆ ನೀವು ಕಮೆಂಟ್ ಹಾಕಿದರೂ ಅದನ್ನು ರಿಪ್ಲೈ ಕೊಡಲಿಕ್ಕೂ ಆಗ್ತಾಯಿಲ್ಲ. ಅದು ಕಷ್ಟ ಆಗ್ತಾಯಿದೆ. ಹಾಗಾಗಿ ಫ್ರೆಂಡ್ಸ್, ಸಾರಿ, ಆ ವಿಚಾರದಲ್ಲಿ ನಿಮ್ಮ ಹತ್ರ ನಾನು ಕೇಳ್ಕೊತೇನೆ. ಹಾಗೆ ನಮಗೆ ಸಪೋರ್ಟ್ ಮಾಡಿ ಪ್ಲೀಸ್. ಆದಷ್ಟು ಬೇಗ ಮಾನಿಟೈಸೇಷನ್ ಆಗಲಿ ಅಂಥೇಳಿ ಕೇಳ್ಕೊತೇನೆ. ಈಗ ಅದಕ್ಕೆ ನಾನು ಬೆಳಿಗ್ಗೆ ಈಗ ದೇವಸ್ಥಾನಕ್ಕೆ ಹೋಗಿ ಬಂದು ಹೇಳಿದೆ ನಿಮಗೆ. ಸ್ವಲ್ಪ ದೇವಸ್ಥಾನದಲ್ಲಿ ವಿಡಿಯೋ ಕೂಡ ಬರುತ್ತೆ ದೇವರದು, ಹೇಗೆ ಅಲಂಕಾರ ಮಾಡಿದ್ದಾರೆ ಇವತ್ತು ಅಂಥೇಳಿ ಅದನ್ನು ಕೂಡ ಹಾಕ್ತೇನೆ. ಪ್ಲೀಸ್ ನಿಮ್ಮ ಸಪೋರ್ಟ್ ನನಗೆ ಬೇಕು, ತುಂಬಾ ಮುಖ್ಯ. ಹಾಗಾಗಿ ಇಲ್ಲಿಯೇ ವಿಡಿಯೋ ಎಂಡ್ ಮಾಡ್ತಾಯಿದ್ದೀನಿ. ಮತ್ತು ಇನ್ನು ಸ್ವಲ್ಪ ಬೇರೆ ಬೇರೆ ಕೆಲಸಗಳಿದೆ. ಯಾರೂ ಈ ಥರ ತಪ್ಪು ಮಾಡಲಿಕ್ಕೆ ಹೋಗಬೇಡಿ ಪ್ಲೀಸ್. ಯಾಕಂದ್ರೆ ಎಲ್ಲರೂ ಟೈಟಲ್ಲು ತಮ್ಮೇಲೆ ಕರೆಕ್ಟಾಗಿ ಹಾಕಿ. ಮತ್ತು ಇನ್ನೊಂದು ಏನು ಗೊತ್ತಾ, ಬೇರೆಯವ್ರ ವಿಡಿಯೋ ಹಾಕಲಿಕ್ಕೆ ಹೋಗಬೇಡಿ. ಇನ್ನೊಂದು ಏನು ಗೊತ್ತಾ, ಎಲ್ಲರೂ ಬೇರೆಯವರು ತಮ್ಮೇಲೆ ಹಾಕ್ತಾ ಇದ್ದೀರಿ ನೋಡಿದ್ದೀನಿ. ನಾನು ತುಂಬ ಹೆಸರು ಹೇಳಿಕ್ಕೆ ಹೋಗೋದಿಲ್ಲ. ನನಗೆ ಪರಿಚಯ ಇರೋರಲ್ಲಿ 2 ಜನ ಅಂತೂ ಬೇರೆಯವ್ರ ತಮ್ಮೇಲನ್ನು ಹಾಕ್ತಾಯಿದ್ರು. ನನಗೆ ಇಷ್ಟ ಇಲ್ಲ ಅವ್ರ ಹೆಸರು ಹೇಳಿಕ್ಕೆ. ಅವ್ರಿಗೆ ಗೊತ್ತಿರಬೇಕು ನಾನು ಬೇರೆಯವ್ರಿಗೆ ಹಾಕಿದ್ದೀನಿ ಅಂಥೇಳಿ, ಅವ್ರಿಗೆ ಗೊತ್ತಿದ್ದೇ ಇರುತ್ತೆ. ಆದರೆ ನಾನು ಹೇಳಿಕ್ಕೆ ಹೋಗೋದಿಲ್ಲ. ಅಂದರೆ ನೀವು ಚಾನಲ್ ಪ್ರಾಬ್ಲಮ್ ಮಾಡ್ಕೋಬೇಡಿ ಅಂತ ನಾನು ಹೇಳ್ತಾಯಿದ್ದೆ. ನಾನು ನಂದಕ್ಕೆ ತಮ್ಮೇಲನ್ನ ಬೇರೆಯವ್ರದ್ದು ಹಾಕಿಲ್ಲ, ನನ್ನದು ಹಾಕಿಲ್ಲ, ಆದರೂ ಪ್ರಾಬ್ಲಮ್ ಆಯಿತು. ನೀವು ಬೇರೆಯವ್ರದ್ದು ರೆಸಿಪಿದು ತಂದು ತಮ್ಮೇಲೆ ಹಾಕ್ತಿರಲ್ಲ, ನಾಳೆ ನಿಮಗೂ ಪ್ರಾಬ್ಲಮ್ ಆಗ್ಬೋದು. ಆ ಥರ ಮಾಡ್ಕೊಳಿಕ್ಕೆ ಹೋಗಬೇಡಿ. ಯಾಕಂದರೆ ಯೂಟ್ಯೂಬ್ ಮಾಡೋದು ಅಷ್ಟೇ ಈಸಿ ಇಲ್ಲ. ಯಾಕಂದರೆ ಎಲ್ಲರೂ ಸಿಕ್ಕಾಪಟ್ಟೆ ಕಷ್ಟಪಟ್ಟು ಯೂಟ್ಯೂಬ್ ನಾವು ಎಲ್ಲರೂ ಮಾಡ್ತಾಯಿದ್ದೀವಿ. ಏನೋ ಒಂದು ಆಗುತ್ತೆ, ನಾಳೆ ಮಕ್ಕಳ ಎಜುಕೇಷನ್ಗೆ ಹೆಲ್ಪ್ ಆಗುತ್ತೆ, ಏನೋ ನಮ್ಮ ಮನೆಯವ್ರಿಗೆ ಒಂದು ಸಹಾಯ ಆಗುತ್ತೆ ಅಂತೇಳಿ ಎಲ್ಲರೂ ಮಾಡ್ತಾಯಿದ್ದೀವಿ. ಆದರೆ ಯಾರೂ ಈ ಥರ ಮಾಡ್ಕೊಳಿಕ್ಕೆ ಹೋಗಬೇಡಿ. ನಾನು ಮಾಡಿದ ತಪ್ಪನ್ನೇ ನೀವು ಮಾಡ್ಲಿಕ್ಕೆ ಹೋಗಬೇಡಿ. ಆದಷ್ಟು ನಿಮ್ಮ ವಿಡಿಯೋಗಳನ್ನೇ ಹಾಕಿ, ಬೇರೆಯವ್ರ ವಿಡಿಯೋಗಳನ್ನು ಶಾರ್ಟ್ ವಿಡಿಯೋ ಆಗಲಿ ಮತ್ತು ಬೇರೆಯವ್ರದ್ದು ತಮ್ಮೇಲನ್ನು ತೊಗೊಂಬಂದು ನಿಮ್ಮ ತಮ್ಮೇಲಿಗೆಲ್ಲ ಹಾಕ್ಲಿಕ್ಕೆ ಹೋಗಬೇಡಿ. ನಾನು ನಿನ್ನೆ ಕೂಡ ಒಬ್ರದ್ದು ನೋಡಿದೆ, ಮೇಲ್ಗಡೆ ತಮ್ಮೇಲೆ ನೋಡಿದರೆ ಫುಲ್ ಅಟ್ರಾಕ್ಟಿವ್ ಇದೆ, ಒಳಗಡೆ ಹೋಗಿ ನೋಡಿದರೆ ಅದು ಬೇರೆಯೇ ಇತ್ತು. ಆ ಥರ ಇದ್ದರೆ ನಿಮಗೆ ಡಿಮಾನಿಟೈಸೇಷನ್ ಬಂದುಬಿಡುತ್ತೆ, ತುಂಬಾ ಕಷ್ಟ ಆಗುತ್ತೆ. ಮತ್ತು ವಾಪಸ್ಸು ಈಗ ಮಾನಿಟೈಸೇಷನ್ ಆಗಲ್ದವರು ಕೂಡ ತಮ್ಮೇಲೆ ಬೇರೆಯವ್ರದ್ದು ಹಾಕ್ತೀರಿ, ನಿಮ್ದು ಹಾಕೋದಿಲ್ಲ. ಆ ಥರ ಮಾಡ್ಲಿಕ್ಕೆ ಹೋಗ್ಬಿಡಿ. ಅವ್ರ ಹೆಸರು ಹೇಳೋದಕ್ಕೆ ಇಷ್ಟ ಅಲ್ಲ. ನಾನು ತುಂಬ ದಿನದಿಂದ ನಾನು ನೋಡ್ತಾ ಇದ್ದೀನಿ. ಆದರೆ ನನಗೆ ಇವರು ನನಗೂ ಅನಿಸಿತು, ಎಲ್ಲರೂ ಬೇರೆದು ಹಾಕ್ತಾರಲ್ಲ ಅಂಥೇಳಿ. ಆದರೂ ನಾನು ತಿಳ್ಕೊಂಡಿರೋ ಪ್ರಕಾರ ಬೇರೆಯವ್ರದ್ದಂತೂ ಯೂಸ್ ಮಾಡಲೇಬಾರ್ದಂತೆ. ನಾನು ಎಲ್ಲಿ ಯೂಸ್ ಮಾಡಿಲ್ಲ ಫ್ರೆಂಡ್ಸ್. ಅದಕ್ಕಾಗಿ ಟೈಟಲು ತಮ್ಮೇಲೆ ಹಾಕೋದಕ್ಕೆ ನಂದು ಡಿಮಾನಿಟೈಸೇಷನ್ ಆಗಿದೆ ಆಲ್ರೆಡಿ. ಈ ಜನವರಿ 6ನೇ ತಾರೀಕಿಗೆ 2 ವರ್ಷ ಆಯಿತು ನನ್ನ ಚಾನಲ್ ಸ್ಟಾರ್ಟ್ ಮಾಡಿ ಫ್ರೆಂಡ್ಸ್. ಹಾಗಾಗಿ ಯಾರೂ ಆ ಥರ ಮಾಡ್ಕೊಳಿಕ್ಕೆ ಹೋಗಬೇಡಿ. ನನಗಂತೂ ಈಗ ತುಂಬ ಅಂದರೆ ಸಿಕ್ಕಾಪಟ್ಟೆ ಬೇಜಾರಾಗ್ತಾ ಇದೆ. ಏನು ಮಾಡಬೇಕು ಅನ್ನೋದು. ಇನ್ನು ಮತ್ತೆ ನಾನು 2 ತಿಂಗಳು ವಿಡಿಯೋ ಹಾಕಿ ವಾಚ್ ಅವರ್ ಕಂಪ್ಲೀಟ್ ಮಾಡ್ಕೋಬೇಕು ನಾನು ಮೊದಲಿನ ಹಾಗೆ. ಮತ್ತು ಇನ್ನೇನು ಮಾಡಲಿಕ್ಕೆ ಆಗುತ್ತೆ, ಮಾಡಬೇಕು. ನಿಮ್ಮ ಹತ್ರ ತೋರಿಸ್ಕೊಳ್ಳಿಕ್ಕೂ ಆಗ್ತಾಯಿಲ್ಲ, ಬಿಡ್ಲಿಕ್ಕೂ ಆಗ್ತಾಯಿಲ್ಲ. ಅಷ್ಟೊಂದು ಸಿಕ್ಕಾಪಟ್ಟೆ ಬೇಜಾರಾಗಿಬಿಟ್ಟಿದೆ ನನಗೆ ಈಗ 1 ತಿಂಗಳಿಂದ ಮನೆಯಲ್ಲಿ. ಹಾಗಾಗಿ ಏನು ಮಾಡಬೇಕು, ಏನಿಲ್ಲ ಮತ್ತು ಎಂತ ಮಾಡೋದು. ನಾವು ಯೂಟ್ಯೂಬ್ ಚಾನಲ್ ಮುಂದುವರಿಸ್ತೀನಿ ಅಂತಂದರೆ ಹಾಗಾಗಿ ನಾನೀಗ ಮತ್ತೆ ನಾನು 300 ವಾಚ್ ಅವರ್ ಕಂಪ್ಲೀಟ್ ಮಾಡ್ಕೊಳ್ಬೇಕು. ಮತ್ತು ಇವತ್ತು ಎಷ್ಟು ಲೆಸ್ ಆಗುತ್ತೆ ಗೊತ್ತಿಲ್ಲ ನನಗೆ. ನಿನ್ನೆವರೆಗೂ 300 ಪಾಯಿಂಟ್ ಮೇಲೆ 2 ಏನೋ ಹೋಗಿದೆ. ಅಂದರೆ 302 ತಾಸು ಲೆಸ್ ಆಗಿದೆ. ಇವತ್ತು ಎಷ್ಟು ಲೆಸ್ ಆಗುತ್ತೋ ಗೊತ್ತಿಲ್ಲ. ಅದಕ್ಕಾಗಿ ನಾನು ವಿಡಿಯೋ ಬಿಡ್ತಾ ಇದ್ದೀನಿ. ಅದು ಒಂದು. ಮತ್ತು ನನಗೆ ಯಾರಿಗೂ ಕಮೆಂಟು ಹಾಕ್ಲಿಕ್ಕೆ ಬರ್ತಾಯಿಲ್ಲ. ನನ್ನ ಕಮೆಂಟ್ ಓದಿದ ಮೇಲೆ ನಿಮಗೆ ರಿಪ್ಲೈ ಕೊಡಲಿಕ್ಕೂ ಆಗ್ತಾಯಿಲ್ಲ. ಫೋನ್ ಆ ಥರ ಆಗಿದೆ, ನನಗೆ ಸ್ಟ್ರಕ್ ಆಗಿದೆ. ಈಗ ಯಾರೇ ಫೋನ್ ಮಾಡಿದರೂ ಕೂಡ 2 ನಿಮಿಷ ಮಾತಾಡಿದ ಮೇಲೆ ಆಟೋಮೆಟಿಕ್ಕಾಗಿ ಕಟ್ ಆಗ್ತಾಯಿದೆ ಫೋನ್. ಮೊಬೈಲ್ ಅಂಗಡಿ ತೊಗೊಂಡು ಹೋದರೆ ಅವರು ಏನು ಪ್ರಾಬ್ಲಮ್ ಇಲ್ಲ ಅಂತಾರೆ. ಹೇಗಾಗ್ತಾಯಿದೆ ಗೊತ್ತಿಲ್ಲ ಫ್ರೆಂಡ್ಸ್. ಈ ಥರ ಆಗಿದೆ. ನಾನು ಎಲ್ಲರೂ ವಿಡಿಯೋ ನೋಡಲಿಕ್ಕೆ ಏನು ಪ್ರಾಬ್ಲಮ್ ಇಲ್ಲ, ನೋಡ್ತೇನೆ. ವಿಡಿಯೋ ನಂದು ಅಪ್ಲೋಡ್ ಮಾಡ್ತೇನೆ, ನಿಮ್ಮದು ನೋಡ್ತೇನೆ. ಆದರೆ ಏನು ಪ್ರಾಬ್ಲಮ್ ಇಲ್ಲ, ಮೆಸೇಜ್ ಹಾಕ್ಲಿಕ್ಕೆ ಬರ್ತಾಯಿಲ್ಲ.
ಈಗ ನಂದಕ್ಕೆ ಇದನ್ನು ಟೈಟಲ್ ಬರಿಬೇಕಾದ್ರೆ ಒಂದು ವಿಡಿಯೋಗೆ ಟೈಟಲ್ ನನಗೆ ಮಿನಿಮಮ್ ಅಂದರೆ ಏನಿಲ್ಲ ಅಂದ್ರೆ 10ರಿಂದ 20 ನಿಮಿಷ ತೊಗೊಳುತ್ತೆ ಟೈಟಲ್ ಬರೀಲಿಕ್ಕೆ ಕೂತು. ಆಗೋದೇ ಇಲ್ಲ, ಅದು ಕೊಟ ಅಂತೇಳಿ ಮಾಡ್ತಾನೇ ಇರಬೇಕು ನಾನು. ಅವಾಗ ಒಂದು ಅಕ್ಷರ ಬರುತ್ತೆ, 2ರಿಂದ 3 ನಿಮಿಷ ಆದಮೇಲೆ ಒಂದು ಅಕ್ಷರ ಬಂದು ಕೂತ್ಕೊಳ್ಳುತ್ತೆ. ಅದು ಸಿಕ್ಕಾಪಟ್ಟೆ ಅಂದರೆ ಸಿಕ್ಕಾಪಟ್ಟೆ ಕಷ್ಟ ಆಗ್ತಾಯಿದೆ ನನಗೆ, ಏನಾಗಿದೆ ಅಂತೇಳಿ ಗೊತ್ತಾಗ್ತಾ ಇಲ್ಲ. ಹಾಗಾಗಿ ನನಗೆ ಮತ್ತು ಈ ತಿಂಗಳ ಪೇಮೆಂಟ್ 2ನೇ ಪೇಮೆಂಟ್ ಬಂದೇ ಬರ್ತಿತ್ತು ನನಗೆ ಜನವರಿ 24ಕ್ಕೆ 2 ಚಾನಲ್ ಸೇರಿ. ಈಗ ಇದು ಈ ಥರ ಆಗಿದೆ. ಇನ್ನೇನು ಮಾಡೋತ್ತೋ ಗೊತ್ತಿಲ್ಲ ಫ್ರೆಂಡ್ಸ್, ಇನ್ನೇನು ಮಾಡ್ಲಿಕ್ಕೆ ಬರಲ್ಲ. ನಾನು ಮಾಡ್ಕೊಂಡಿರೋದಕ್ಕೆ ಅದೇನು ಅಂತ ಹೇಳಬೇಕು ಗೊತ್ತಿಲ್ಲ, ಸಾರಿ. ಯಾರು ಈ ಥರ ಮಾಡ್ಕೊಳ್ಳಿಕ್ಕೆ ಹೋಗ್ಬಿಡಿ. ಇಲ್ಲಿಗೆ ವಿಡಿಯೋ ಎಂಡ್ ಮಾಡ್ತಾಯಿದ್ದೀನಿ. ಇವತ್ತಿನ ವಿಡಿಯೋ ಇಷ್ಟ ಆಗಿದೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹೊಸಬ್ರು ನಮ್ಮ ಚಾನಲ್ ನೋಡ್ತಾಯಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.